ಗಂಟೆ ಆಯಿತು. ಎಲ್ಲರಿಗೂ ಶುಭೋದಯ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಇವತ್ತು ಸೋಮವಾರ ಎಲ್ಲರಿಗೂ ಗಡಿಬಿಡಿ ಕೆಲಸ. ಎಲ್ಲರೂ ಆಫೀಸ್ಗೆ ಹೋಗೋದು, ಕಾಲೇಜ್ಗೆ ಹೋಗೋದು ಅದೆಲ್ಲ ಕೆಲಸ ಇದೆ ನಮ್ಮ ಮನೆ ಒಳಗೆ. ಮತ್ತೇನೇನಾಗ್ತದೆ ಇವತ್ತು ನೋಡೋಕೆ ರೆಡಿ ಇದ್ರೆ ಅಂದರೆ ಇವತ್ತು ಪೂರ್ತಿ ವಿಡಿಯೋ ನಮ್ಮ ಜೊತೆ ನೋಡೋಕೆ ಇರಿ. ಮತ್ತು ಆಮೇಲೆ ಸಿಗ್ತೀನಿ ನಾನು. ಮಲ್ಕೊಂಡಿದ್ದಾಳೆ, ಎದ್ದಿಲ್ಲ ಅವಳು. 8 ಗಂಟೆ ಕ್ಲಾಸ್ ಇದ್ದದ್ದು 9 ಗಂಟೆಗೆ ಆಗೈತೆ. ಆಕೆಗೆ ಅದ ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಎಬ್ಸಿಲ್ಲ ನಾನು. ನಿನ್ನೆ ಹೇಳಿದ್ಲಿ 8ಕ್ಕೆ ಐತಿ ಅಂತ 7 ಬಿಡಬೇಕಾಗ್ತದೆ. ಮತ್ತು ಹಲಸಿನಕಾಯಿ ಪಲ್ಯ ಮಾಡೋಣ ನಾನು ಅಂತ ಇದ್ದೀನಿ. ಸುಮ್ಮನೆ ಇಟ್ಟು ಇದಾಗೋಕ್ಕಿಂತ ಮಾಡೇ ಬಿಡೋದು ಚಲೋ, ಇಷ್ಟ ಆಗ್ತದೆ ಹುಡುಗರಿಗೆ ಅಂತ ಹೇಳಿ ನೋಡೋಣ ಏನೇನಾಗ್ತದೆ. ಪಲ್ಯಗಳು ನಡೆದಾವ ಇಲ್ಲಿ. ಇವರಿಗೆಲ್ಲ ಊಟನೂ ಹಾಕಿದ್ದೀವಿ. ಕಾವು ಚಾಲು ಮಾಡಿದ್ದಾರೆ ಎಲ್ಲರೂ ಸೇರಿ. ಇಲ್ಲಿ ನೋಡಿ ಎಷ್ಟು ಜೋರು ಮಾಡ್ತಾಯಿದ್ದಾರಪ್ಪ. ಸ್ವಲ್ಪ ಬಾಗ್ಲತ್ತದೆ ಅಂತಂದ್ರೆ ಆವಾಜ ಹೂವು ಬಿಡ್ತಾವೆ, ಹೋಳಿ ಹಂಗೆ ಮಾಡ್ತಾವೆ. ಈಗಂತೂ ಪೂರ್ತಿ ರೂಢಿ ಆಗೈತೆ ನನಗೆ. ಅಲ್ಲಿ ಹಾರಿದ್ದು ಬಾ ಊಟ ಮಾಡ್ತಾಯಿರ್ತಾವೆ, ಆವಾಜ ಮಾಡ್ತಾಯಿರ್ತಾವೆ. ಕಲ್ಕೊಂಡು ಹೋಗಿದ್ದೀನಿ. ಕೂಗು ಅಂತ ಕೂಗಾತಿತ್ತು, ಬಂದ್ ಮಾಡ್ತೀವಿ. ಚಪಾತಿ ಹಿಟ್ಟು ರೆಡಿ ಆಗ್ತಾಯಿದೆ. ನಮ್ದು ಚಪಾತಿ ಮಾಡೋದಿದೆ ಇವತ್ತು ಬೆಳಿಗ್ಗೆ ನಮಗೆ ಡಬ್ಬಾಗ. ಮತ್ತು ಇಲ್ಲಿ ಇದು ಗೆವಡಿಕಾಯಿ ಕುದೀತಾ ಇದೆ ಸಮೂನ್ ಸಲುವಾಗಿ. ಮತ್ತು ಚಾಯ್ ನಡೆದಿದೆ ಇಲ್ಲಿ. ಮತ್ತು ಇದು ವಟಾಣಿ, ಅಪ್ಪನ ಫೇವ್ರೇಟ್ ವಟಾಣಿ. ಅವ್ನು ವಟಾಣಿ ಪಲ್ಯ ಕೊಡೋದೈತಿ. ಇವತ್ತು ನೈಟ್ ಡ್ಯೂಟಿ ಐತೆ ಒಂದು. ಆಮೇಲೆ ನೈಟ್ ಡ್ಯೂಟಿಗೆ ಹೋಗೋದಾನ. ಮತ್ತು ಇಲ್ಲಿ ಕೆಂಪಲ್ಲಿ ಇದು ಚಿನ್ನು ಸಲುವಾಗಿ ಕೆಂಪಲ್ಲೆ ಮಾಡೋಣ ಅಂತ ಹೇಳಿ. ಮತ್ತು ನಂಗೆ ಮೊಸರು ಅದು ಇದು ಎಲ್ಲ ಇದೆ. ಆಮೇಲೆ ಇದು ಮಿಕ್ಸರ್ ಮಾಡಿ ಈ ರೀತಿ ನಿಮ್ಗೆ ಹೇಳಿದ್ದೀನಿ ನಾನು. ನಮ್ಮ ಮನೆ ಒಳಗೆ ಈರುಳ್ಳಿ ಎಲ್ಲ ಹಿಂಗೆ ಯಾವಾಗೂ ಈರುಳ್ಳಿ ಹಿಂಗೆ ನಡೆಯೋದಾನೆ ಇಲ್ಲ. ಮನೆ ಒಳಗೆ ಮಿಕ್ಸರ್ ಮಾಡಿ ಹಾಕೋದು. ಹುಡುಗರಿಗೆ ಅಂತೂ ಮೊದಲು ನಡೆಯಲ್ಲ. ನಮ್ಮ ಅತ್ತೆಯವ್ರಿಗೆ ಇದು ಬಂದದವರಿಗೆ, ಹುಡುಗರಿಗೆ ಇಬ್ರಿಗೂ. ನಮ್ಮ ಅತ್ತೆಯವರು ಈರುಳ್ಳಿ ತಿನ್ನಲ್ಲ. ಈರುಳ್ಳಿ ಅಂತಂದ್ರೆ ಅವ್ರಿಗೆ ಆಗಲ್ಲ, ತೆಗೆದು ಇಡ್ತಾರೆ ಅವರು. ಹಂಗೆ ಇವ್ರು ನಮ್ಮ ಮಕ್ಕಳು ಅದೇ ಥರ. ಒಂದು ವಾರದವರೆಗೆ ಜಿಮ್ಮಿಗೆ ಹೋಗ್ಲಿಕ್ಕಾಗಿರಲಿಲ್ಲ. ಹೌದ್ರಿಪ್ಪ. ಯಾಕಂದ್ರೆ ಆ ಕಡೆ ನಾವು ಬೆಂಗಳೂರು ಅದು ಇದು ಆ ಕಡೆ ಈ ಕಡೆ ಎಲ್ಲ ಕಡೆ ಭಾಳ ಕಡೆ ಇದು ಮಾಡಿದ್ವಲ್ಲ, ಖಾನಾಪುರ. ಹೌದೌದಾದ್ರು. ಅದೇ ಸಮೂಹ ಹೇಳಿದ್ಲ ಅವರಿಗೆ, ಅಪ್ಪ ತಪ್ಪಿಸ್ಬೇಡ್ರಿ, ಹಿಂಗೆ ಮಾಡಿದ್ರೆ ಭಾಳ ಇದಾಗ್ತದೆ. ಫಸ್ಟ್ ಟೈಮ್ ಅವ್ರು 1 ವಾರ ಜಿಮ್ ತಪ್ಪಿಸಿದ್ದು, ಯಾವಾಗೂ ತಪ್ಪಿಸಿಲ್ಲ ಅವ್ರು. ಪ್ರತಿ ಸಲ ಹೋಗೋರೆ. ಮತ್ತು ಕೆಲಸನೂ ಶುರು ಅದಾವ. ಹಂಗೆ ಇವತ್ತು ನೋಡ್ಬೇಕು ಅವ್ರಷ್ಟು. ಅದೇ ಯಾಕಂದ್ರೆ ಒಂದೊಂದು ಸಲ ಆಗ್ತದೆ ಸಮೂಹ ಬಿದ್ದು ಬಂದ್ಲು. ಮತ್ತೆಲ್ಲ ಈಗ ಅಪ್ಪು ನೈಟ್ ಡ್ಯೂಟಿಗೆ ಹೋಗವ. ನಿಮಗೆ ಮತ್ತೀಗ ನೀವು ಜಿಮ್ಗೆ ಹೋಗೋ ತನಕ ಅಂದ್ರೆ ಬಂದೇ ಹೋಗಿರ್ತಾನೇನೋ. ನಮ್ಮ ಮನೆ ಮುಂದ್ಗಡೆ ಭತ್ತ ಮನೆ ಕಟ್ಟಿದ್ದಾರೆ. ಅವ್ರು ಹೊಲ್ದಾಗ ತಂದ್ಕೊಟ್ಟಾಗ ಈ ಗೆಣಸನ್ನ ಅವರು ಬೋರ್ವೆಲ್ ಬಾವಿ ನೀರು ಹಾಸಿ ಬೆಳೆಸಿದ್ದಲ್ಲ, ನ್ಯಾಚುರಲ್ ನೀರ್ಲೆ ಅಂದ್ರೆ ಮಳೆಯ ನೀರ್ಲೆ ಬೆಳೆಸಿದ್ದದ. ಭಾಳ ಟೇಸ್ಟಿ ಇರ್ತಾವ, ಭಾಳ ಕ್ವಾಲಿಟಿ ಇರ್ತಾವ, ಚೆನ್ನಾಗಿರ್ತಾವ. ತಿಂದು ನೋಡ್ರಿ ಅಂತ ಹೇಳಿದ್ರು. ಇದು ನಮಗೂ ತಲುಪುದಲ್ಲದೆ ಮತ್ತು ನಮ್ಮ ಯಾರಿಗೆ ನಿನ್ನೆ ಕೊಟ್ವಿಲ್ಲ, ಅವ್ರಿಗೆ ಕೊಟ್ವಿ. ಯಾಕಂದ್ರೆ ಭಾಳ ಇತ್ತಲ್ಲ, ಅಷ್ಟೊಂದೆಲ್ಲ ಏನು ಮಾಡೋದು ನೋಡೋದು. ಮತ್ತು ಕೊಡ್ತಾರೆ ನಮಗೆ. ಈಗ ಗೆಣಸ್ ತಂದು ನಿನ್ನೆ ಮಾನ್ಯ ಸರ ಹಲಸಿನಕಾಯಿ ತಂದು ಕೊಟ್ಟರು. ಮತ್ತೀಗ ಇವರು ಸರ್ಗಳು ಇರ್ತದೆ, ಅವ್ರು ಹೊಲ ಮನೆ ಇದ್ಮೇಲೆ ನಮಗೆ ಇರೋದ್ರೊಳಗೆ ನಮ್ಗೆ ಪ್ರೀತಿಲೇ ತಂದು ಕೊಡ್ತಾರೆ ಎಲ್ಲ. ಅದೇ ಅದಕ್ಕೆ ಈಗ ನನಗೆ ಗೆಣಸು 1-2 ಬಾಯ್ಲ್ ಮಾಡಿ ನೋಡೋಣ ಅಂತ ಹೇಳಿ ಅದು ತಕ್ಕೊಂಡು ಈಗ ಬಾಯ್ಲ್ ಮಾಡೋಕೆ ಇಡ್ತೀನಿ. ಮತ್ತು ನೀವು ಬೇಗ ಜಿಮ್ಮಿಗೆ ಹೋಗಿ ಬರ್ರಿ. ಅವರು ಕೆಲಸದವರು ಇವ್ರು ನಮ್ಮ ಕಾರ್ಪೆಂಟ್ ಅವ್ರು ಬರ್ಬೋದು ಅನಿಸ್ತದೆ ಬೇಗ. ನೋಡು ಏನಾಗ್ತದೆ. ಸಂಭವ ನೀವು ಬಿಡಕ್ಕೆ ಹೋಗ್ಬೇಕು ಇವತ್ತು. ಮಂಜು ಫೋನ್ ಮಾಡಿದ್ದ ನಿನ್ನೆ ರಾತ್ರಿ. ಮಂಜು ಮಾಡಿದ್ದ. ಅದ ಭಾಗ್ಯಶ್ರೀ ಹೇಳಿದ್ಲೇನೋ ಅವಂಗೆ ಸಮೂಹ ಬಿದ್ದ ಅಂತ ಹೇಳಿ. ಮತ್ತು ಅದಕ್ಕೆ ಹೇಳಿ ಅದು ವಿಡಿಯೋ ನೋಡ್ದೇಕಾಕು. ಮತ್ತು ಏನು ಭಾಳ ಪೆಟ್ಟಾಗೈತೆ ನಂದ. ಏನು ಭಾಳ ಇಲ್ಲ, ಒಂದು ಚೂರು ಕಾಲಿಗೆ ಇದನ್ನಾಗೈತಪ್ಪ ಅಂತಂದೆ. ಆಯ್ತು ಹಂಗೆ ಆಗ್ತದೆ, ಹುಷಾರಾಗಿ ಹೊಡಿ ಅಂತ ಹೇಳು ಅಂತಂದ. ಮತ್ತು ಒಂದು ಸ್ವಲ್ಪ ರೆಸ್ಟ್ ಮಾಡಂತಂದ. ಭಾಗ್ಯಶ್ರೀನು ಮಾತಾಡಿದ್ಲು, ಇವಾಗ ಮಾತಾಡ್ದ, ನಿಮ್ಗೆ ಕೇಳ್ದ. ಇಲ್ಲಪ್ಪ ಮಲ್ಕೊಂಡಾರ, ಅವ್ರ ಟಯರ್ಡ್ ಆಗೈತಿ ಇವತ್ತು ಭಾಳ ಅಂತಂದೆ. ಮಂಜು ಊರಿಂದ ನೆನ್ನೆ ಬಂದಂತ. ಇನ್ನೂ ಸ್ವಲ್ಪ ಕೆಲಸ ಉಳ್ದೈತಂತ, ಎಲ್ಲ ಮಾಡ್ಯಾನಂತೆ. ಮನೆ ಒಳಗೆ ಇದು ಇವತ್ತು ಚಪಾತಿ, ವಟಾಣಿ ಪಲ್ಯ, ಹಸಿ ವಟಾಣಿ ಫೇವ್ರೇಟ್. ಗೆಣಸು ರೆಡಿ ಮಾಡಿಟ್ಟದ, ಮೆಂತ್ಯ ಸೊಪ್ಪದ, ಮತ್ತು
ಸೌತೆಕಾಯಿ ಗಜ್ರಿ ಅದ. ಆಮೇಲೆ ಇದು ಬೆಂಡೆಕಾಯಿ ಪಲ್ಯ, ಅಪ್ಪುಗ ಡಬ್ಬ ಕಟ್ಟಾಕ ಬೆಂಡೆಕಾಯಿ. ಆಮೇಲೆ ಸ್ವಲ್ಪ ವಟಾಣಿ ಪಲ್ಯ ಸ್ವಲ್ಪ ಇತ್ತಾನಂತಲೇ ಅಪ್ಪು ಸಲುವಾಗಿ ಸ್ವಲ್ಪ ಮಾಡಿಬಿಟ್ಟು ವಟಾಣಿ ಪಲ್ಯ. ಆಮೇಲೆ ಇಲ್ಲಿ ರಾತ್ರಿದ ಅನ್ನ ಐತಿ. ಮತ್ತು ಇದು ಶಾಂಭವಿ ಸಲುವಾಗಿ ಗೆವಡಿಕಾಯಿ ಪಲ್ಯ, ಗೆವಡಿಕಾಯಿ ಹಾಕಿ ಸಲುವಾಗಿ ಒಂದು ಅರ್ಧ ಮಾಡಿ ಅರ್ಧ ಇಟ್ಟಿರ್ತೀವಿ. ಮತ್ತು ವಟಾಣಿ ಪಲ್ಯ ಇಲ್ಲಿ ತೆಗೆದಿಟ್ಟೈತಿ ವಾಟಿ ಒಳಗೆ. ಮತ್ತು ಕೆಂಪು ಪಲ್ಯ ಐತಿ ಚಿನ್ನು ಸಲುವಾಗಿ, ನನ್ನ ಸಲುವಾಗಿ, ಅವ್ರಿಗೂ ಎಲ್ಲರಿಗೂ ಎಲ್ಲ ರೆಡಿ ಮಾಡಿಟ್ಟೇವಿ. ಚಪಾತಿಗಳು ಅದಾವ ಇಲ್ಲಿ. ಇವ್ರಿಗೂ ನಾಷ್ಟ ಕೊಟ್ಬಿಡೋಣ, ಕೆಲಸದವ್ರು ಬರತ್ತಾರಂತ. ಈಗ ಕಾರ್ಪೆಂಟ್ರ್ ಅವರು 9 ಗಂಟೆ ಆಗ್ಲಿಕ್ಕೆ ಬಂದದ, ರೆಡಿ ಆಗಿದ್ದಾನೆ ಈಗ ಹೋಗಾಕ. ಇವತ್ತು ನೈಟ್ ಡ್ಯೂಟಿ ಐತೆ ಅಂತ ಒಂದು. ಇದಂತೂ ಭಾಳ ದಿನ ಬಂತು ನೋಡಿ ಶೂಸ್ನಿಂದ ಅಲ್ಲ. ಅದು ಅವಾಗ ಮೊದಲೇ ಕಾರು ಇದು ಅಲ್ಲಿ ಟರ್ನ್. ಶಾಂಭವಿ ಬಿಡಾಕ ಹೋಗ್ಬೇಕು ಮತ್ತಪ್ಪ. ಅದ ಅವ್ರ ಸಲುವಾಗಿ ತೆಗ್ದಾರ, ಏನೋ ಕೆಲಸದವ್ರ ಸಲುವಾಗಿ. ಅವ್ರು ಹಿಂಗೆ ಆಡತ್ತಾರ ನೋಡಿ, ಬೆಳಗ್ಗೆ ಬೆಳಗ್ಗೆ ಕುಡಿ ಚಾಲು ಮಾಡ್ಯಾರ ಹುಡುಗರ. ಅಪ್ಪು ಹೆಲ್ಮೆಟ್ ಐತಲ್ಲಿ ಮತ್ತು ಆಯ್ತಂದ್ರೆ ಸಾಯಂಕಾಲ ಬಾ, ಲೈಟ್ ಆಯ್ತೈತೆ ನೋಡಿ. ಫೋನ್ ಮಾಡ್ತಾ ಇದ್ದಾರೆ ಮಹೇಶಿಗೆ ಬಾ ಅಂತೇಳಿ. ನೀರಿನ ಟಾಕಿ ಸ್ವಲ್ಪ ನೀರು ಜೋರು ಬರ್ತಾ ಇಲ್ಲ. ಇದೆಲ್ಲ ಊಟ ಎಲ್ಲರದು ಆಯಿತು. ಬೆಳಿಗ್ಗೆ ವ್ಯವಸ್ಥೆ. ಇವರು ಒಂದೆರಡು ಚಪಾತಿ ಟ್ರೈ ಮಾಡತ್ತಾಳ. ಆ ಕಡೆ ಹೊಂಟಿ ಗಾಡಿ ಕಡೆ. ಹಾಂ, ಇನ್ನೊಂದು 2 ದಿನ ಆಮೇಲೆ ಮತ್ತೆ ಗಾಡಿ ಹೊಡೆಯೋದೈತೆ. ನೀ ಈ ಕಡೆ ತೊಗೊಂಬರ್ತಾ ಇದ್ದಾರೆ ಅವ್ರು ಕಾರ್ಪೆಂಟ್ ಅವರು. ಯಾವಾಗ ಬರ್ತಾರೆ ನೋಡಬೇಕು. ಸ್ವಲ್ಪ ಬೇಗ ಬಂದರೆ ಚಲೋ ಆಗ್ತದೆ. ನಂದು ಕೆಲಸಗಳು ಭಾಳ ಅದಾವ, ಮತ್ತು ಮದುವೆದು ಅದಾವ, ಅವೆಲ್ಲ ತಯಾರಿ ಮಾಡ್ಕೋಬೇಕಾಗ್ತದೆ. ಹೆಂಗೈತೆ ಕಾಲಿಂದ? ಆರಾಮೈತೆ? ಸ್ವೆಲ್ಲಿಂಗ್ ನೋವು ಏನು ಅನಿಸ್ತಾ ಇಲ್ಲಲ್ಲ? ನಡಿ, ಇವತ್ತು ಭಾಳ ನಿಂತಿದ್ಯಾ? ಹಾಂ, ನಿಂದು ರೂಮ್ದ ಮಾಡತ್ತಾರ. ಸ್ವಲ್ಪ ಕ್ರಾಸ್ ಬರತೈತೆ ಅದು. ಇದು ಇಲ್ಲಿ ತಂದಿಟ್ಟಾರ ನೋಡ್ದಿ. ಇದು ಬಾಕ್ಸ್ ರೆಡಿ ಆಗತ್ತವ. ಈ ದಿವಾನ ಪೂರ್ತಿ ಪರ್ಫೆಕ್ಟ್ ದಿವಾನ. 4 ಗಟ್ಟಿ ಮುಟ್ಟು ಮತ್ತು ವಜನ್ ಏನೋ ಸೂಪಿ ಹೊತ್ಕೊಂಬರಾಕ. ಅದೆಲ್ಲ ಹಾಕೇವಿ ಮತ್ತೆಲ್ಲ ಕಸ ಆಗೈತಿ. ಆಮೇಲೆ ಇದು ಸ್ವಲ್ಪ ಹೊರಗೆ ಬಿಡತೈತೆ ಚಾವಿ. ಅದಕ್ಕೆ ನಿಮ್ಗೆ ತೋರಿಸೋ ಸಲುವಾಗಿ ಇಟ್ಟಾರ. ಕರೀರಿ ಅವ್ರಿಗೆ. ಗಂಟೆ ಹಾಂ ಆಯ್ತಾಯ್ತು. 2 ಗಂಟೆ ರೀ, 2:30 ಆಯಿತು. ಸಾಯಂಕಾಲ ನನಗಂತೂ ಸಾಕು ಹೋಯ್ತು ಈ ಕೆಲಸ ನೋಡಿ. ಬರೀ ಒಂದು ದಿವಾನಾಗ ಒಂದು ಬಾಕ್ಸ್ ಮಾಡೋಣಂದ್ರೆ 2-3 ದಿನ ಆಯಿತು. ಅವರು ಏನು ಮಾಡ್ತಾ ಇದ್ದಾರೆ? बहुत भारी हुआ ना वजन? नहीं ना. ಡೆಲಿವರಿ ಆಯಿತು. ಇವ್ರದ್ದೇನು ಕೆಲಸ ಮುಗೀತಾ ಇಲ್ಲ. ಇವತ್ತು ಭಾಳ ಅಂದ್ರೆ ಭಾಳ ಸೊಳ್ಳೆ ಬಂದುಬಿಟ್ಟಿದ್ದಾವೆ ತುಂಬಿ, ಪೂರ್ತಿ ಸೊಳ್ಳೆ ತುಂಬಿ ಎಲ್ಲ. ಆಮೇಲೆ ಇವರು ಮ್ಯಾಲೆ ಚಾಯ್ ಕಳಿಸಿದ್ದೆ ಪ್ಲಂಬರ್, ಮತ್ತು ಇವ್ರ ಮೇಲೆಲ್ಲ ಕೆಲಸ ಮಾಡ್ಕೊತಿದ್ರು. ಮತ್ತು ಇದು ಕಿಟನ್ ಒಳಗೆ ಚಹಾ ಕುಡ್ತಿದ್ದೆ. ಚಹಾ ಕುಡಿತಾ ಇದ್ದಾರೆ. ಚಹಾ ಕುಡ್ತಾ ಬಂದಿದ್ದಾರೆ. ಹಿಂಗೆ ಬಾಗಿಲ ತೆಗೆದು ಎಲ್ಲ ಸೊಳ್ಳೆಗಳು ಮಾಡಿಟ್ರು. ಆಮೇಲೆ ಇವತ್ತು ಕಂಪೌಂಡ್ ತೊಗೊಂಡಿದ್ದಾರೆ ಚಿನ್ನು. ಎಲ್ಲ ಮನೆ ತುಂಬ ಎಲ್ಲ ಕಸ ಮ್ಯಾಟ್ ಎಲ್ಲ ಹೊಲಸು ಹಿಂಗೆಲ್ಲ ಆಯ್ತು ನೋಡಿ. ಇದು ಕರೆ ದಿವಾನ ರೆಡಿ ಆಯಿತು. ಒಂದು ಸ್ವಲ್ಪ ಆಮೇಲೆ ಕರೆ ನಮ್ಮ ದಿವಾನ ರೆಡಿ ಆಯಿತು. ಆಮೇಲೆ ಚಪ್ಪಲ್ ಸ್ಟ್ಯಾಂಡ್, ಈ ಚಪ್ಪಲ್ಗಳೆಲ್ಲ ಇಡಾಕ ನಮಗೆ ಚಲೋ ಭಾಳ ಅನುಕೂಲ ಐತಿ. ಇದು ಒಂದು ಕೆಲಸ, ದೊಡ್ಡ ಕೆಲಸ ಆಯ್ತಿದೆ. ಅಲ್ಲಿ ದಿವಾನ ಇರಲಿಲ್ಲ ಮಲ್ಕೊಳಕ್ಕೆ ಮಾಡಕ್ಕೆ. ಬರೀ ಸೋಫಾ ಮೇಲೆ ಮಲ್ಕೊಳ್ಳೋದಾಗಿತ್ತು. ಅವ್ರು ಬಂದೆ ಅದಕ್ಕೆ ಈ ಕಡೆ ಒಂದು ಸೈಡೇ ಮಾಡಿಬಿಟ್ವಿ. ಸದ್ಯಾಗಂತೂ ಐತಿ ನೋಡೋಣ ಈಗ. ಮತ್ತು ಶಾಂಭವಿ ಸ್ವಲ್ಪ ನುಗ್ಗೆಕಾಯಿ ಸಾರು ಅನ್ನ ತಿಂದ ಆರಾಮ ಮಾಡ್ತಾ ಇದ್ದಾಳೆ. ಇವ್ರು ಇನ್ನೂ ಕೆಲಸ ನಡೆಸಿದ್ದಾರೆ. ಇನ್ನೂ ನಡೆದೈತೆ ಇವ್ರ ಕೆಲಸ. ಇನ್ನೂ ಕೆಲಸ ಆಗವಲ್ಲು. ಮತ್ತು ಸ್ವಲ್ಪ ಜೆಮಿನಿ ಎಣ್ಣೆ ಮತ್ತು ಜೆಮಿನಿ ಎಣ್ಣೆ ಜೊತೆ ಒಂದು ಕಾಚಿನ ಇವು ಅದಾವ, ಬೌಲ್ ಅದಾವ. ಮತ್ತು ಮೊಟ್ಟೆ ಸ್ಟ್ಯಾಂಡ್ ತರಿಸಿದ್ದು, ಮತ್ತು ರೇಷನ್ ಸಾಮಾನು ಸ್ವಲ್ಪ ಎಲ್ಲ ತರಿಸಿದ್ದು. ಮತ್ತು ಇದು ವಾಚ್ಮೆನ್, ಇದು ಪ್ರಸಾದ ಅಂದ್ರೆ ಪ್ರಸಾದ ಅಂತಂದ್ರೆ ಅವ್ರು ಗಾಡಿ ತೊಗೊಂಡ್ರಂತ ವಾಚ್ಮೆನ್ಗಳು. ಅವರು ಹೆಂಡತಿ ತಮ್ಮ ಅದಾರ ಇಲ್ಲಿ.
ಅವನು ಗಾಡಿ ತೊಗೊಂಡಿದ್ದಾನೆ, ಹೊಸ ಗಾಡಿ. ಅದಕ್ಕೆ ನಮ್ಗೆ ಪ್ರಸಾದ ಮನೆಗೆ ಗಾಡಿ ಪ್ರಸಾದ ತಗೋರಿ ಅಂತ ಹೇಳಿ ತಂದು ಕೊಟ್ಟು ಕೊಬ್ಬರಿ ಮತ್ತು ಇದು ಪೇಡ ಚಿನ್ಮುರಿ ಎಲ್ಲ ಕೊಟ್ಟೋಗ್ಯಾರ. ಪ್ರಕಾಶ್ ಬಂದು ಕೊಟ್ಟೋದ. ಮತ್ತು ನಾನು ಇವತ್ತು ಇವರಿಗೆ ಅಪ್ಪುಗದು ಬಂದ ಅಂದ್ರೆ ನುಗ್ಗೆಕಾಯಿ ಸಾರು ಮಾಡಿದ್ದೀನಿ ಇಲ್ಲಿ. ಮತ್ತು ಅನ್ನ ಇದೆ, ಈಗಾಗಲೇ ಇದ್ರಾಗ ಚಪಾತಿ ಅದಾವ, ಮತ್ತು ಒಂದು ಸ್ವಲ್ಪ ಏನಾದರೂ ಪಲ್ಯ ಅಷ್ಟು ಮಾಡಿ ಆಮೇಲೆ ರೆಡಿ ಮಾಡ್ಕೊತೀನಿ. ಅಷ್ಟೊತ್ತಿಗೆ ಟೈಮ್ ಆಗ್ಯಾಕ ಬಂದೈತಿ, ನಾವು ತಿಂತೀನಿ, ನಾನು ಹಸು ಆಗೈತಿ. ಮನೆಗಳೇ ಟೈಮ್ 8 ಆಗೈತಿ. ಈಗ ಮುಂಜಾನೆ ಎಲ್ಲರೂ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೆಳಿಗ್ಗೆ ಎದ್ಕೊಂಡೆ ಕೆಲಸ ಸ್ಟಾರ್ಟ್ ಆಗೈತೆ ನೋಡಿ ನಮ್ಮದು. ಬೆಳಿಗ್ಗೆ ಬೇಗ ನಮ್ಮ ಮನೆಗೆ ಬಂದಾರ ಅವ್ರು. ಇವತ್ತು ನಮ್ಮ ಮನೆ ಎದುರುಗಡೆನೇ ಗೃಹ ಪ್ರವೇಶ ಇದೆ ಹೇಳಿದ್ದೀನಿ ನಾನು ಈಗಾಗಲೇ. ಈಗ ನಾಳೆ ಗೃಹ ಪ್ರವೇಶ ಇದೆ, ಅದಕ್ಕೆ ಇವತ್ತು ಸ್ವಲ್ಪ ಎಲ್ಲ ಬಂದವ್ರು ಮಾಡ್ತಾ ಇದ್ದಾರೆ. ನಮಗೆ ಅನುಕೂಲ ಆಗೋ ಸಲುವಾಗಿ, ನೆಲ ಅದು ಕಸ ಗುಡಿಸೋ ಸಲುವಾಗಿ ನಾವೆಲ್ಲ ಮಾಡ್ತೀವಲ್ಲ. सुबह ही जल्दी आप आए, रेडी होके. कितना बजे आप उठे? 6 बजे. ओके. अच्छा लगता है ऐसा करने के बाद. ಮತ್ತೆ ಇಲ್ಲಿ ಗೆಣಸು ಕುದಿಸಿ ರೆಡಿ ಮಾಡಿಟ್ಟೇವಿ. ಸ್ವಲ್ಪ ಗೆಣಸು ಜಾಸ್ತಿನೇ ಕುದೀತು. ನಮ್ಮ ಮನೆಯವ್ರಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗೈತೆ ಗೆಣಸು. ಇವು ಗೆಣಸು ಭಾಳ ಟೇಸ್ಟಿ ಅದಾವ. ಮತ್ತು ಇವಾಗ ಮತ್ತು ಕೆಂಪಲ್ಲೆ ಮಾಡ್ತಾಯಿದ್ದೀವಿ. ಮತ್ತು ಇದು ಸ್ಪೆಷಲ್ ಪಲ್ಯ ಇವು ಮನೆಯೊಳಗೆ ನಮ್ಗೆ. ಎಲ್ಲರೂ ಅಪ್ಪಂದು ಸಮ್ಮಂದು ಭಾಳ ಫೇವ್ರೇಟ. ಆಮೇಲೆ ಅಪ್ಪಗೆ ಡಬ್ಬ ಕಟ್ಟೋದದ. ಇದು ಹಲಸಿನಕಾಯಿ ಪಲ್ಯ ನಾವು ಯಾವಾಗ ಮಾಡ್ತಿರ್ಲಿಲ್ಲ, ಈಗ ನಾವು ಹಲಸಿನಕಾಯಿ ಪಲ್ಯ ಮಾಡ್ತಾಯಿದ್ದೀವಿ. ಭಾಳ ನಾನು ಕಲ್ತ್ಬಿಟ್ಟಿದ್ದೀನಿ, ಅದು ಭಾಳ ಇಷ್ಟ ಆಗ್ತದೆ ಹುಡುಗರಿಗೆ. ಮತ್ತು ಚಪಾತಿ. ಟೈಮ್ 8 ಗಂಟೆ ಆಯಿತು. ನಮ್ಮ ಮುಂಜಾನೆ ಲಾಗ್ ಬಂತು. ಹಲಸಿನಕಾಯಿ ಪಲ್ಯ ರೆಡಿ ಅದ, ಡಬ್ಬ ಕಟ್ಟೋದೈತಿ. ಸಮ್ಮಂದು ತಿಂಡಿ ನಡೆದೈತಿ. ಇಲ್ಲಿ ಹಾಕಿನ ಪಲ್ಯ ಐತಿ ಇವತ್ತು. ಕರೆಕ್ಟ್ ಟೈಮ್ದಾಗ ತಿಂಡಿ ಮಾಡತ್ತಾಳು. ಟೈಮ್ದಾಗ ಎಲ್ಲ ಕರೆಕ್ಟಾಗಿ ಇಲ್ಲಿ ಒಂದು ಇವ್ರು ಕೆಲಸ ಚಾಲು ಮಾಡ್ಯಾರ ನೋಡಿ. ಬೆಳಿಗ್ಗೆ ಎದ್ಕೊಳ್ಳೆ ಕೊಟ್ಟು ಮಾಡತ್ತಾರ. ಮತ್ತು ನಾನು ಬೇಗ ಮಾಡಿದೆ. ನಾ ರಾತ್ರಿ ಎಷ್ಟಕ್ಕೆ ಮಲ್ಕೊಂಡಿದ್ದೆ ನೋಡ್ದೇನಿಲ್ಲ. ಹೌದು, ಶೇಂಗಾ ಎಣ್ಣೆ. ಅದಕ್ಕೆ ಈಗ ಮತ್ತು ಶೇಂಗಾ ಎಣ್ಣೆ ಕ್ಯಾನ್ಸಲ್ ಮಾಡಿದ್ವು. ಇಲ್ಲಿ ಜಮೀನಿ ನೋಡು, ಈಗ ಅದು ಮುಗೀತಂದ್ರೆ ಆತು. ಈಗ ಇದೇ ತರ್ಸವ್ರಿ, ಮುಗೀತದ. ಇನ್ನೊಂದು ಸ್ವಲ್ಪ ಐತಿ, ಮುಗಿಯಾಕೆ ಬಂದೈತಿ. ಮತ್ತು ಆಮೇಲೆ ಹೆಂಗಾಗೈತೆ ಪಲ್ಯ? ನಿಂಗೆ ಇಷ್ಟ ಆಗೋ ಪಲ್ಯ ಐತಿ ಇವತ್ತು. ತಿಂಡಿ ಮಾಡಿ ಚಲೋ ಅದು. ಬಂದು ಎಷ್ಟು ಡೇಟ್ನೂ ನಿಂದು ಕರೆಕ್ಟ್ ಆಯ್ತು ನೋಡು. ಒಂದು 2-3 ತಿಂಗಳು ಸ್ವಲ್ಪ ಇದಾಗತ್ತಿತ್ತಲ್ಲ, ನಾರ್ಮಲ್ ಬಂತು. ಮತ್ತು ನಾ ಆರಾಮನೂ ಆಗಿದ್ದು. ಮತ್ತು ಹಂಗೆ ಆದಾಗೂ ಅನಿಸ್ವಲ್ಲ, ತ್ರಾಸು ಇಲ್ಲಿ ನೋಡು. ಮತ್ತು ಅದ್ರಾಗ ಇದೊಂದು ಬೇರೆ. ಇದೇನು ಮಾಡತ್ತೈತಿ? ಹಾಂ, ಇಲ್ಲೇನು ಹಸಿರಾಗೈತೆ ಸ್ವಲ್ಪ ಬರೋದಾರು. ಅಪ್ಪಂದು ಆಗೈತಿ. ಈಗ ಸ್ವಲ್ಪ ಮುಖ ತೊಗೊಂಡು ಫ್ರೆಶ್ ಆಗಿ ರೆಡಿ ಆಗಲಿ ಅವರು ಪಟ್ನ. ಯಾಕಮ್ಮ ತಗೋ, ಹಿಂಗೆ ಫೋಲ್ಡ್ ಮಾಡ್ಕೊ. 2 ಡಬ್ಬ ಅದಾವ ಸಣ್ಣ. ಓಕೆ, ಇವತ್ತು ಆರಾಮಾಗಿ ಶಾಂಭವಿ ಕಾಲೂ ಸರಿಯಾಗೈತಕ್ಕಿದೆ, ಆರಾಮ ಹೋಗ್ತಾ ಇದ್ದಾಳೆ. ಬಾಯ್ ಶಾಂಭವಿ, ಬೇಗ ಬಂದ್ಬಿಡ್ರಿ. आपको चाय के लिए लेट हुआ अभी? चाय वही देती हूँ अभी. चाय नहीं अभी डाल के रखा है, ग्लास में लाती हूँ. ನೋಡಿ ಟೈಮ್ ಎಷ್ಟು ಬೇಗ 10 ಆಯಿತು. ಕೆಲಸಗಳಂತೂ ಭಾಳ ಅದಾವ. ಏನು ತಿಂಡಿ ಆಗಿಲ್ಲ, ಏನಿಲ್ಲ ನಂದು. ತಿಂಡಿ ಬಾ ಸಂಗೀತ, ನೀನು ಕೆಂಪಲ್ಲಿ ಇಷ್ಟ ಆಗ್ತೈತಿ ತಿನ್ನು ಬಾ ಅನ್ನತೈತಿ. ಬಿಸಿ ರೊಟ್ಟಿ ಮಾಡಿದ್ದೀನಿ. ಮತ್ತು ಇವರು ಅರ್ಧ ತಿಂಡಿ ಮಾಡಿ ಮತ್ತೆ ಹೋಗಿದ್ದಾರೆ ನೋಡಿ, ಸಮ್ಮುಗೆ ಬಿಟ್ಟು ಬರೋಣ ಅಂತ ಹೇಳಿ. ಅದಕ್ಕೆ ಹಾಲು ಮತ್ತು ಇತ್ತಿನ ಅವ್ರದಾರ ಗೆಣಸು ಅವ್ರಿಗೆ ಭಾಳ ಇಷ್ಟ ಆಗ್ತದೆ. ಜಾಸ್ತಿ ಕೊಡಲ್ಲ, ಸ್ವಲ್ಪ ಭಾಳ ಸ್ವೀಟ್ ಇಲ್ಲ ಅಂತ ಕೊಟ್ಟಿದ್ದೀವಿ. ಆಮೇಲೆ ಗಜರಿ ರೆಡಿ ಅದಾವ. ಮತ್ತು ಇವತ್ತು ಸ್ಪೆಷಲ್ ನಿಮ್ಗೆ ಹೇಳಿದ್ದೀನಿ, ಕಾಯಿಪಲ್ಯ ಎಲ್ಲ ತೋರಿಸಿದ್ದೀನಿ. ಆಮೇಲೆ ರೊಟ್ಟಿನೂ ಅಲ್ಲಿ ಇದ್ರ ಕೆಳಗಡೆ ರೊಟ್ಟಿ ಇಟ್ಟ ಅಂತ. ಮತ್ತು ಇವತ್ತು ಇವ್ರು ಕಾಯಿಪಲ್ಯ ಈರುಳ್ಳಿ ಅಷ್ಟು ತೊಗೊಂಬರ್ರಿ ಅಂತಂದ್ರೆ ಇಷ್ಟು ಕಾಯಿಪಲ್ಯ ತೊಗೊಂಬ. किती मोठे कांदे आणले? काही सगळे त्यातच घालायला पाहिजे सगळं. बरं झालं एक कांदा घातली तू तर ಮಿಕ್ಸರ್ला ಬರೋबर होते. ಇಲ್ಲಿ ತಿಂಡಿ ಇಟ್ಕೊಂಡು ಕೂತಿದ್ದೀನಿ. ರೊಟ್ಟಿ ಪಲ್ಯ ತಿನ್ನೋದಂದ್ರೆ ನಂಗೆ ಭಾಳ ಇಷ್ಟ. ಕೆಂಪು ಪಲ್ಯ ಮತ್ತು ರೊಟ್ಟಿ ಹರಿವು ಪಲ್ಯ ಇರಲಿ, ಅದೆಲ್ಲ ನಂಗೆ ಭಾಳ ಇಷ್ಟ ಆಗ್ತದೆ. ಆಮೇಲೆ ಇರ್ತೀನಿ. ಈಗ ಬೆಳಗ್ಗೆದಿಂದ ನಿಮಗೆ ಈಗ ಮುಖ ತೋರಿಸಿದ್ದೀನಿ ನೋಡಿ. ಅವಾಗಿಂದ ತೋರಿಸ್ಬೇಕು ಕೆಲಸನ ಆಗಕ್ಕೆ ತಯಾರಿಲ್ಲ ಅಂತ ಹೇಳಿ ಬೆಳಿಗ್ಗೆ ಎದ್ದು ಕೂಡಲೇ ಪಟ್ನ ಮೊದಲು ಸ್ನಾನಕ್ಕೆ ಹೋದೆ. ಸ್ನಾನ ಮಾಡಿಕೊಂಡೆ, ಆಮೇಲೆ ಬಾಚ್ಕೊಂಡೆ. ಮತ್ತು ನಮ್ಮ ಕೆಲಸದ ಹುಡುಗಿ ಅಕ್ಷರ ಅಂತ ಇದ್ದಾಳೆ, ಹಿಂಗೆ ಬಾಚ್ಕೊಂಡ್ರೆ ಚೆಂದ ಕಾಣಿಸ್ತಿದ್ದು, ನಿಮಗೆ ಬಾಚ್ಕೋರಿ ಅಂತ ಹೇಳಿ ಪಟ ಸ್ನಾನ ಮಾಡ್ಕೊಂಬಂದೆ. ಆಮೇಲೆ ಕೆಲಸ ಒಳಗೆ ಅವಾಗಿಂದ ಬೆಟ್ಟಿನ ಆಗಕ್ಕಾಗಲಿ ನಿಮಗೆ, ಹಂಗೆ ಕೆಲಸ ಮಾಡ್ಕೊತಾ ಇದ್ದೆ. ಈಗ ತಿಂಡಿ ಮಾಡಕ್ಕೆ ಬಂದಿದ್ದೀನಿ. ನನ್ನ ಫೇವ್ರೇಟ ರೊಟ್ಟಿ ಮತ್ತು ಪಲ್ಯ ತಿಂತಾಯಿದ್ದೀನಿ.
ಸೊಪ್ಪಿಂದ ಆಮೇಲೆ ಸಿಗ್ತೀನಿ. ಚಿನ್ನು ಬರ್ತೀನಿ ಬರ್ರಿ. ಸ್ವಲ್ಪ ಹಿಂಗೆಲ್ಲ ಒರೆಸ್ತಾ ಇದ್ದಾಳೆ, ಆಕಿನ ಕೆಲಸ ಈಗ ಮಾಡತ್ತಾಳೆ. ಮತ್ತು ಟೈಮ್ 11 ಗಂಟೆ ಆಗೈತಿ, ಕೆಲಸನ ಮುಗಿವಲ್ಲ ನೋಡಿಪ್ಪ ಮನೆಯಾಗಿನ. ನಂದಂತೂ ಹೊಟ್ಟೆ ತುಂಬ ನಾಷ್ಟ ಆಗೈತಿ. ಇವಳು ಗೋಧಿ ಕ್ಲೀನ್ ಮಾಡ್ತಾ ಇದ್ದಾಳೆ. ಗೋಧಿ ಹಿಟ್ಟು ಖಾಲಿ ಆಯ್ತು ನಮ್ಮ ಮನೆಯೊಳಗೆ. ಮತ್ತು ಇದು ರೇಷನ್ ನಮ್ದು ಇದು ಗೋಧಿ ಚಲೋ ಭಾಳ ಅದಾವೆ ನಮ್ದು. ಇದು ನಾವು 10 kg ಬಿಸ್ಕೊಂಬರ್ತೇವೆ. ಮತ್ತು ಚಲೋ ಇರ್ತದೆ ಭಾಳ. ಈ ರೀತಿ ನಾವು ಜೋಳ ಗೋಧಿ ಹಿಟ್ಟು ಕೊಂಡ್ಕೊಂಡು ತೊಗೊಂಬರಲ್ಲ. ನಮ್ದು ಏನಿದೆ ಅಂತಂದ್ರೆ ಈ ರೀತಿ ನಾವು ತೊಗೊಂಡು ಬಂದು ಹಿಟ್ಟು ಬಿಸ್ಕೊಂಬರ್ತೀವಿ ನಾವು. ಭಾಳ ಚಲೋ ಅನಿಸ್ತದೆ, ಚಪಾತಿ ಮಸ್ತ್ ಆಗ್ತಾವೆ, ಈಡೂ ಬರ್ತದೆ. ಅದಕ್ಕೆ ಈಗ ಇವಳು ಮತ್ತು ಕ್ಲೀನ್ ಮಾಡ್ಕೊಂಡು ಈಗ ತೊಗೊಂಡು ಹೋಗ್ತಾಳೆ. ತರಕಾರಿ ಎಷ್ಟು ಕ್ಲೀನ್ ಮಾಡಿಟ್ಲೆ. ಅದಕ್ಕೆ ನಾವು 2 ಜನ ಕೆಲಸಕ್ಕೆ ಹಚ್ಚಿದ ಕಾರಣನೇ ಇದಕ್ಕೆ ನೋಡಿ. ಯಾಕಂದ್ರೆ ಒಬ್ಬರ ಕೈಲಿ ಇವಳು 6:30ಗೆ ಬಂದಾಳ, 11 ಗಂಟೆ ಆಗ್ಲಿಕ್ಕೆ ಬಂತು. ಅವಳು 8 ಗಂಟೆಗೆ ಬಂದಾಳ, 11 ಗಂಟೆ ಆಗ್ಲಿಕ್ಕೆ ಬಂತು. ಇನ್ನೂ ಪಾತ್ರೆ ಅದಾವ ಭಾಳ ಮಜಾ. ಕಲ್ಸ ಕಪ್ಪಡೆ ಬಂದು ಇಲ್ಲ, ನಾ ತಗೊಂಬಂದಿಲ್ಲ. ನಾ ಕಾಲು ನೋಡಿದೀಯ? ಹಾಂ, ಈಗ 4 ಗಂಟೆಗೆ ಮಲ್ಕೊಂಡು ನನ್ನ ಪಾಪ. ಮತ್ತು 4 ಗಂಟೆಗೆ ಮಲ್ಕೊಂಡು ನಾನು ಈಗ 5 ಗಂಟೆಗೆ ಹೋಗೋದಾನ. ರಾತ್ರಿ 4ಕ್ಕೆ ಮಲ್ಕೊಂಡಂತ. ಮತ್ತೀಗ 5ಕ್ಕೆ ಅವು ಸೈನ್ ಮಾಡಕ್ಕೆ ಹೋಗಬೇಕಲ್ಲ. ಅಲ್ಲ ಸ್ವಲ್ಪ ನಾರ್ಮಲ್ ಅನ್ಸತ್ತೆ. ಎಲ್ಲಿತ್ತು ಪಟ್ಟಿ? ಯಾಕೆ ಟೈಟ್ ಆಗತ್ತಿತ್ತು. ಏನು ಮಾಡ್ತೀರಾ ನೋಡಿದ್ರ ಶಾಂಭವಿಗೆ ಮತ್ತು ಗಾಡಿ ಹೊಡ್ಯಾಕು ಅಲ್ಲಿ ಹೋಗಿದ್ದಾಳೆ ನೋಡಿ. ಈಗ ಜಸ್ಟ್ ಬಂದಿದ್ದಾಳೆ. ಬಂದ್ಮೇಲೆ ಮನೆ ಒಳಗೆ ಬರಬೇಕು, ಸ್ವಲ್ಪ ಹೊತ್ತು ಕೂತ್ಕೋಬೇಕು, ಏನೂ ಇಲ್ಲ. ನಾವು ನಾಳೆ ಮದುವೆಗೆ ಹೋಗೋರದೇ. ಹೊಡ್ಯಾಕ ಸ್ಟಾರ್ಟ್ ಮಾಡಿಬಿಟ್ಲು ಗಾಡಿ ಹೊಡ್ಯಾಕ ಅಲ್ಲ ಸತೀಶ್. ಹೆಂಗೆ ಅನ್ನಿಸ್ತಾ ಇದೆ ನಿಂಗೆ? ಹಾಂ, ಮುಸಾದೈತೆ ಛೇ. ಅಂದ್ರೆ ಇಲ್ಲಿ ಭಾರ ಹಾಕೋದಾಗೈತಲ್ಲ ನೀ. ಅವ್ರಿಗೆ ಹೋಗಕ್ಕೆ ದಾರಿ ಕೊಡ್ತೀನಿ ನೋಡು. ಅಂತೂ ಭಾಳ ಮಸ್ತಾಗೈತಿ, ತಂಪು ಕೂಲ್ ಅನಿಸ್ತಾ ಇದೆ. ಮತ್ತು ಮೆಕ್ಕೆಜೋಳ ಅಂತೂ ಭಾಳಷ್ಟು ಈಗ ಮೆಕ್ಕೆಜೋಳ ಬರ್ತಾವೀಗ. ಖುಷಿ ಆಯ್ತು ನನಗೆ. ಇಷ್ಟೊಂದು ಹಚ್ಚಿದಕ್ಕೆ ಈಗ ಮೆಕ್ಕೆಜೋಳ ಬಂತು. ಕಡ್ಲಿ ಸುಲ್ಗಾಯಿನೂ ಅಲ್ಲಿ ಬಂದಿದ್ದಾವ. ಅಲ್ಲ ಸ್ವಲ್ಪ ಮುಸೋದ ಕರೆ ಮತ್ತು ಬಡದದು ಬಡಿತಂದ್ರೆ ಕಾಲಿಗದು. ಸುಮ್ಮನೆ ಸಂಜೆನ ಒಂದಿನ ನಾಳೆ ಬಂದು ಕರ್ಕೊಂಡು ಹೋಗ್ತಾನೆ. ಅದು ನಾಡಿದ್ದು ನಾವು ಬಿಟ್ಟು ಬರ್ತೇವಲ್ಲ, ಇನ್ನೊಂದು ವಾರ ಮಟ್ಟ ರೆಸ್ಟ್ ಮಾಡಂತಾರಲ್ಲ ಅವ್ರು. ಇಲ್ಲೆಲ್ಲ ಇನ್ನೂ ಕೆಲಸ ನಡೆದೈತಿ. ಮತ್ತು ಈಗ ಮ್ಯಾಲೆಲ್ಲ ಸ್ವಲ್ಪ ಮಾಡ್ಕೊಂಬಂದರು. ಅಪ್ಪನ ರೂಮ್ ಕಡೆದೆಲ್ಲ ಈಗೆಲ್ಲ ಇದಾಯ್ತು. ಈಗ नहीं आप 8:30 बजे बज गए आप सुबह से. ಇನ್ನೊಂದು ಲಾಕ್ ಬೇಕೇನ ಅಂತ? ಇನ್ನೊಂದು ಲಾಕ್ ಬೇಕಾಗಿತ್ತು ಕೆಳಗಡೆ. ಅಲ್ಲಿ ಬಾಗ್ಲಿಗೆ ಹೇಳ್ತಾ ಇದೆಯಲ್ಲ ನೀನು, ಈ ಕಡೆ ಬಾಗ್ಲಿಗೆ ಬೇಕನ್ನತ್ತಿದ್ದೆ. ಬೇಕಾ? ಕೆಲಸ ಮುಗಿಸ್ಕೊಂಡು ಖುಷಿಲಿ ಅಪ್ಪನು ಬಂದ. ಆಯ್ತು ಪಾಪ. ಹೌದಾ, ಆಯ್ತು ನೋಡಿ. ಎಲ್ಲ ಕಡೆ ಕೆಲಸ ಮ್ಯಾಲಿನ ನಿನ್ನ ಕಡೆನೂ ಎಲ್ಲ ಲಾಕೋದು ಎಲ್ಲ ಮಾಡಿದ್ರು. ದಿವಾನ ಇದು ನೋಡಿದೆ, ಟ್ರಾಲಿ ಇರಲಿಲ್ಲ. ಟ್ರಾಲಿ ನೋಡ್ದೆ ಇಲ್ಲಿ. ಯಾವಾಗಾದ್ರೂ ನಿಂಗೆ ಅದು ಅನಿಸ್ತೈತಲ್ಲ ಮಾಡಿಸಿದ್ರೆ ಚಲೋ ಆತಂತ. ಇಲ್ಲ ಅಲ್ಲಿಯೂ ಬೇಕಲ್ಲ. ಇಲ್ಲ, ಅದು ಒಳಗೆ ಸಾಮಾನು ಇಟ್ಟಾರ. ಅದು ನಡುವುದು ಇದೈತಲ್ಲ, ಮಾಡ್ಕೊಂಡು ಈಗ ಆರಾಮ್ ಹೆಂಗೆ ಬೇಕಾದಂಗೆ ಇಡ್ಬೋದು. ಈಗ ನಮ್ಗೆ ತಕ್ಕೊಳಕ್ಕೆ ಮಾಡೋಕೆ ಶಾಕ್ಸ್ ಶೂಸ್ ಎಲ್ಲ ನಮ್ದು ಇಟ್ಕೋಬೋದು ಈಗೆಲ್ಲ ನಾವು. ಆಯ್ತು ನೋಡಿ, ಚಲೋ. ಇದು ಇಷ್ಟು ದಿನ ಬೇಕಾಯ್ತು ಇದಕ್ಕೆ. ಹಾಂ, ಊರಿ ಪಟ ಮತ್ತೆ ರೆಡಿ ಆಗೋದೈತೆ. ನಾಳೆ ಬೆಳಿಗ್ಗೆ ಬೇಗ ಹೋಗೋದೈತೆ. ನಾವು ನೋಡಿದ್ರ ಇಷ್ಟೆಲ್ಲ ಆಗದ. ಮತ್ತು ಫಂಕ್ಷನ್ಗೆ ಹೋಗೋರಿದ್ದಾರಂತ. ಎಲ್ಲಿ ಅನುಕೂಲ ಆಗ್ತದೆ ಹೇಳಿ? ಎಷ್ಟು ಫಂಕ್ಷನ್ಗಳು ಮಾಡೋದು, ಎಲ್ಲಿ ಅಂತ ಹೋಗೋದು, ಯಾರಿಗಂತ ಭೇಟಿ ಆಗೋದು, ಏನಂತ ಮಾಡೋದು ನಮಗೆ ತಿಳಿವಲ್ತೀಗ. ಈಗ ಈ ವಿಡಿಯೋ ಅಂತೂ ನಾವು ಇವಾಗಂತೂ ಮುಗಿಸತ್ತೀವಿ. ಯಾಕಂದರೆ ಟೈಮ್ ಅಂತೂ ಭಾಳ ಆಗೈತಿ. ನಮಗೂ ಊಟ ಮಾಡಬೇಕು, ನಮಗೂ ನಾಳೆ ಬೆಳಿಗ್ಗೆದೆಲ್ಲ ತಯಾರಿ ಮಾಡ್ಕೋಬೇಕು, ಮದುವೆಗೂ ಹೋಗು, ಎಲ್ಲ ಭಾಳಷ್ಟು ಕೆಲಸ ಒಳಗೆ. ಮತ್ತು ಎಲ್ಲ ತಯಾರಿ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಈಗೇನು ಮಾಡ್ತೀನಿ, ಸದ್ಯಾಗ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗಬೇಡಿ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಬಹಳ ಧನ್ಯವಾದ. ನೋಡಿ, ಭಾಳಷ್ಟು ಎಲ್ಲರೂ ವಿಡಿಯೋಗಳು ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಹೊಸವಾಗಿ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿದ್ದೀರಲ್ಲ, ಎಲ್ಲರಿಗೂ ನಮ್ಮ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ. ನೋಡಿ,
ನಾವು ಮದುವೆಗೂ ಹೋಗಿ ಬಂದಿದ್ದೀವಿ. ಮತ್ತು ಮದುವೆದು ವಿಡಿಯೋ ಇದೆಯಲ್ಲ ಅದು ಬೇರೆನೇ ಸಪ್ರೇಟ ಬಿಡ್ತೀವಿ ನಿಮ್ಗೆ. ಇದ್ರೊಳಗೆ ಬಿಡೋಕ್ಕಾಗಲ್ಲ, ಇದು ಲಾಗ್ ಅದ. ಆಮೇಲೆ ಆ ಮದುವೆ ವಿಡಿಯೋ ಸಲುವಾಗಿನೂ ನೀವು ಕಾಯ್ತಾ ಇದ್ದೀರಾ ಅಂತ ಗೊತ್ತದ. ಅದಕ್ಕೆ ಬೇಗ ನಿಮ್ಮ ಸಲುವಾಗಿ ರೆಡಿ ಮಾಡಿಬಿಡ್ತೀವಿ. ಸ್ವಲ್ಪ ಶಾರ್ಟ್ಸ್ ಅದು ಎಲ್ಲ ಮಾಡಿಕೊಂಡು ಇನ್ಸ್ಟಾ ಮೇಲೆ ಬಿಡಾಕಂತ ಹೇಳಿ ಮತ್ತು ಯೂಟ್ಯೂಬ್ ಮೇಲೆ ಬಿಡಾಕ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀವಿ. ಈ ರೀತಿ ರೆಡಿ ಆಗಿದ್ದೀವಿ ನಾನು ಮತ್ತು ಚಿನ್ನು. ನಮ್ಮ ಯಜಮಾನ್ರು ಅವರ ಪಂಚೆ ಹಾಕ್ಕೊಂಡೆಲ್ಲ ರೆಡಿಯಾಗಿ ಒಂದು ಶಾರ್ಟ್ಸ ಬರ್ತದೆ ನಿಮ್ಗೆ, ನೋಡ್ರಿ. ಮತ್ತು ಬೇರೆ ಬೇರೆ ಲುಕ್ ಒಳಗೆ ಬೇರೆ ಬೇರೆ ರೀತಿ ನಿಮಗೆಲ್ಲ ನಾನು ಒಳ್ಳೆ ಶಾರ್ಟ್ಸ್ಗಳೆಲ್ಲ ತೊಗೊಂಬರ್ತೀನಿ. ನೋಡಕ್ಕೆ ನೀವು ರೆಡಿ ಇದ್ದೀರಲ್ಲ. ಇಷ್ಟ ಆಮೇಲೆ ಅಂತೂ ಫುಲ್ಲ ಬಿಡೋರಿದ್ದೇವೆ. ಈಗ ಇಷ್ಟ ಆಮೇಲೆ ನಾವು ಫುಲ್ ಧೂಳು ಎಬ್ಸೋರಿದ್ದೀವಿ. ಜೋಡಿಯಾಗಿ ಮಾಡುವಂಥ ಶಾರ್ಟ್ಸ್ಗಳು ಇರ್ತಾವಲ್ಲ, ಅದು ಭಾಳ ಸ್ಪೆಷಲ್ ಇರ್ತಾವೆ. ನಾನು ಅದ್ರಾಗ ಭಾಳ ಲಕ್ಕಿ ಇದ್ದೀನಿ, ನಾವಿಬ್ಬರು ಸೇರಿ ಮಾಡ್ತೇವೆ ಅಂತ ಹೇಳಿ. ಅದಕ್ಕೆ ನಿಮಗೆ ನಮ್ಮಿಬ್ಬರ ಜೋಡಿನ ನೋಡೋದಿತ್ತಂದ್ರೆ ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಬಿಡ್ತೀವಿ ಮತ್ತು ಯೂಟ್ಯೂಬ್ದಾಗೂ ಬಿಡ್ತೀವಿ, ನೋಡ್ರಂತೆ. ನಮ್ಮ ಯಜಮಾನ್ರ ಬಟ್ಟೆ ಯಾವ ಥರ ಕಾಣಿಸ್ತಾ ಇದ್ದಾವೆ ಕಮೆಂಟ್ ಮಾಡಿ ಹೇಳಿ.